ಇನ್ನು ಪಂಚಮಸಾಲಿ ಶ್ರೀಗಳನ್ನು ಬದಲಾವಣೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ವಿಜಯಾನಂದ ಕಾಶ್ಯಪ್ಪನವರು ಒಂದು ಹೇಳಿಕೆ ಕೊಟ್ಟಿದ್ದರು. ಅದಕ್ಕೆ ಇವತ್ತು ಯತ್ನಾಳ್ ಅವರು ತಿರುಗೇಟು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಯತ್ನಾಳ್ ವಿರುದ್ಧನೂ ಮಾತನಾಡಿದರು, ಶ್ರೀಗಳ ವಿರುದ್ಧನೂ ಮಾತನಾಡಿದರು ವಿಜಯಾನಂದ ಕಾಶ್ಯಪ್ಪನವರು. ಈಗ ತಿರುಗೇಟು ಕೊಟ್ಟಿದ್ದಾರೆ. ಕಾಶ್ಯಪ್ಪನವರವರನ್ನು ಹಂದಿಗೆ ಹೋಲಿಸಿದ್ದಾರೆ ಯತ್ನಾಳ್. ನಾನು ಹಂದಿಗಳ ಬಗ್ಗೆ ಮಾತನಾಡುವುದಿಲ್ಲ. ಕೂಡಲ ಸಂಗಮ ಶ್ರೀಗಳನ್ನು ದೆಹಲಿಗೆ ಯಾರು ಕರ್ಕೊಂಡು ಹೋಗಿದ್ರು ಅನ್ನೋದು ಗೊತ್ತು. ಸ್ವಾಮೀಜಿ ಅವ್ರನ್ನ ಬದಲಾಯಿಸೋ ತಾಕತ್ತು ಯಾರಿಗಿದೆ ರೀ ಅಂತ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರು ಪ್ರಶ್ನೆ ಮಾಡಿದರು. ಸಮಾಜದ ಒಬ್ಬ ರಾಜ್ಯ ಅಧ್ಯಕ್ಷರನ್ನು ನಾವೇ ಮಾಡಿದ್ದೀವಿ. ಅವ್ರನ್ನ ನಮ್ಮ ಸಂಘ ಅದು. ಈ ಕೂಡಲ ಸಂಗಮ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದ್ದೀವಿ. ನಾವೆಲ್ಲ ಧರ್ಮದರ್ಶಿಗಳಿದ್ದೀವಿ. ನಾನು ಕೂಡ ಧರ್ಮದರ್ಶಿ. ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಇವತ್ತು ಜಮೀನು ಪರಿಚಯ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಹೆಸರಲ್ಲಿ ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು. ಅವ್ರ ಹೆಸರಲ್ಲಿ ಮಾಡಿದ್ದೀವಿ ನಾವು ಎಲ್ಲರೂ ಕೂಡ. ನಮ್ಗೆ ಗೊತ್ತಿರುವಂಥ ವಿಚಾರ. ಇವರೇನು ದುಡ್ಡು ಕೊಟ್ಟಿದ್ರಾ? ಇವರೇನು ಪೀಠಕ್ಕೆ ಬಂದು ಈ ಸ್ವಾಮಿಗಳಿಗೆ ಏನಾದ್ರು ಊಟ ಮಾಡಿಸಿದ್ರಾ? ಏನು ನೋಡ್ಕೊಂಡಿದ್ರಾ? 2008 ಈ ಪೀಠವನ್ನು ಮಾಡಿದವರು ಯಾರು? ಇದೇ ಪ್ರಬಣ್ಣ ಉಂಚಿ ಕಟ್ಟಿ, ಇದೇ ನೀಲಕಂಠ ಸೂಟಿ, ಇದೇ ವಿಜಯಾನಂದ ಕಾಶ್ಯಪ್ಪನವರು. ಏನು ಇವರಿದ್ರ ಬಸವಣ್ಣ ಪಾಟ್ಲ ಯತ್ನಾಳ್? ಇವನು ಎದರಲ್ಲಿ ಇಲ್ಲ. ಈಗ ಹೀರೋ ನಾನೇ, ಸ್ವಯಂ ಘೋಷಿತ ಹೀರೋ ಇವನು. ಎಲ್ಲ ಪರವಾಗಿ ಮಾತಾಡುವಂಥ ಸ್ವಾಮೀಜಿಗಳನ್ನ ಮಠದಿಂದ ಅಂದರೆ ಅವ್ರನ್ನ ನೋಡ್ರಿ, ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳಬೇಡ್ರಿ. ಹಂದಿ ಇದ್ದಂಗೆ ಅದು. ಇದೇ ಕೂಡಲ ಸಂಗಮ ಸ್ವಾಮಿಗಳನ್ನ ಯಾರ್ಯಾರು ದಿಲ್ಲಿ ಕರ್ಕೊಂಡು ಹೋಗ್ಯಾರ ಅವ್ರ ಮಕ್ಕಳಿಗೆ, ಅವ್ರ ಹೆಂಡ್ರಿಗೆ ಟಿಕೆಟ್ ಕೊಡಲಿಕ್ಕೆ. ನಾವು ಒಮ್ಮೆರೆ ಯಾರು BJP ನಾಯಕರ ಬಳಿ ಕರ್ಕೊಂಡು ಹೋಗಿನೇ ನನಗೇನು ಮಂತ್ರಿ ಮಾಡಿರಿ, ಅಥವಾ ನಮ್ಮದು ಕೂಡಲ ಸಂಗಮ ಸ್ವಾಮಿಗಳ ಸಂಬಂಧ ಮೀಸಲಾತಿ. ನನ್ನ ರಾಜಕೀಯ ಭವಿಷ್ಯಕ್ಕಾಗಿ ಕೂಡಲ ಸಂಗಮ ಸ್ವಾಮಿಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ. ಅದು ಲಕ್ಷ್ಮೀ ಹೆಬ್ಬಾಳ್ಕರು ಉಪಯೋಗ ಮಾಡ್ಕೊಂಡಾರ, ವಿನಯ್ ಕುಲಕರ್ಣಿನೂ ಮಾಡ್ಕೊಂಡಾನ. ಹಂದಿ ನಿಮ್ಗೆ ಹೇಳಿದ್ಲ, ಹಂದಿನೂ ಮಾಡ್ಕೊಂಡೈತಿ ಅಂತ ಅಯೋಗ್ಯ ಮಾಡ್ತೀವಿ ಅಂತ ಹೇಳಿ ಹೋರಾಟ ಬಿಟ್ಟು ಬರ್ರಿ ಅಂತ ನನಗನೇ ಅವಶ್ಯ ಇಲ್ಲ ರೀ. ಮಂತ್ರಿಯಾಗಿ ಏನು ಮಾಡಂಗದೀವಿ? ಈ ಮಂತ್ರಿ ಇಲ್ಲಾರ್ದೇ ಇಷ್ಟು ಪವರ್ಫುಲ್ ಅದೀವಿ. ಮಂತ್ರಿ ಆದರೆ ಏನು ಸುಮ್ಮ CM ಮನೆ ಮುಂದೆ ದಿನ ಮುಂದೆ ಹೋಗಿ ಸರ್ ಅನ್ಬೇಕು. ಬೊಮ್ಮ ಮನೆಗೆ ಬರ್ತಿದ್ರು ಕೆಲವು ಮಂತ್ರಿಗಳು, ನಡೆಯಲೇ ಎತ್ತಿದ್ರು. ಹತ್ತು ಗೌರವ ಕಳ್ಕೊಂಡು ನಾ ರಾಜಕಾರಣ ಮಾಡಿಲ್ಲ. ನಾಯಕರುಗಳ ಹೇಳಿಕೆಯನ್ನು ಗಮನಿಸ್ತಾ ಇದ್ದರೆ ಅತ್ಯಂತ ಪ್ರಭಾವಿ ಪಂಚಮಸಾಲಿ ಸಮುದಾಯ ಒಡೆದು ಹೋಳಾಗುವ ಲಕ್ಷಣಗಳು ಕಂಡುಬರ್ತಾ ಇದೆ. ಸ್ವಾಮೀಜಿಗಳನ್ನೇನಾದರೂ ಬದಲಾಯಿಸ್ತೀನಿ ಅಂತ ವಿಜಯಾನಂದ ಕಾಶ್ಯಪ್ಪನವರು ಹೋದರೆ, ಅಥವಾ ಅವ್ರ ವಿರುದ್ಧ ಯತ್ನಾಳ್ ನಿಂತರೆ ಖಂಡಿತವಾಗಿ ಸಮುದಾಯಗಳು ಒಡೆಯುತ್ತವೆ. ಅದರ ಬಗ್ಗೆ ನಾಯಕರು ಎಚ್ಚರಿಕೆಯಿಂದ ಇರಬೇಕು.